ತಂದೆ ತಾಯಿ ಬದುಕಿರುವಾಗಲೇ ಕೆಲವು ಕಾರಣಗಳಿಂದ ಆಸ್ತಿಪಾಸ್ತಿಗಳನ್ನ ಮಕ್ಕಳ ಹೆಸರಿಗೆ ವರ್ಗಾಯಿಸಬೇಕಾಗಿ ಬರುತ್ತೆ. ಹಾಗೆ ವರ್ಗಾಯಿಸಿದಾಗ ಆಸ್ತಿಪಾಸ್ತಿಗಳನ್ನ ಬದುಕಿರುವಾಗಲೇ ವರ್ಗಾಯಿಸಿದ ಮೇಲೆ ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡದಂತಹ ಕೆಲವು ಉದಾಹರಣೆಗಳಿವೆ. ಈಗ ಎಲ್ಲರೂ ಹೇಳ್ತಾರೆ, ವಯಸ್ಸಾದ ತಕ್ಷಣ ತಂದೆ ತಾಯಿಯನ್ನ ಕರ್ಕೊಂಡು ಹೋಗಿ ವೃದ್ಧಾಶ್ರಮಗಳಲ್ಲಿ ಸೇರಿಸ್ಬಿಡ್ತಾರೆ, ಇಟ್ಕೊಳ್ಳಲ್ಲ ಅಂತ. ಈ ಹಿಂದೆ ಏನಾಗಿತ್ತು, ಈಗ ಒಂದು 2-3 ದಶಕಗಳ ಹಿಂದೆ ಒಂದು ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬಗಳು ಇರ್ತಾ ಇತ್ತು. ಅಂದ್ರೆ ತಂದೆ ತಾಯಿ ಮಗ ಸೊಸೆ ಮೊಮ್ಮಕ್ಕಳು ಹೀಗೆಲ್ಲ ಒಂದೇ ಮನೆಯಲ್ಲಿ ಇರ್ತಾ ಇತ್ತು. ಅದೊಂದು ಸಾಮರಸ್ಯದಿಂದ ಕೂಡಿದಂತ ಒಂದು ಸಂಸಾರ ಆಗಿರ್ತಾ ಇತ್ತು. ಆದರೆ ನಮ್ಮ ಯಾಂತ್ರಿಕ ಬದುಕು ಬಂದ ಮೇಲೆ, ಎಲ್ಲೆಲ್ಲೂ ಯಾಂತ್ರಿಕತೆ ಕಾಣಿಸ್ಕೊಂಡ ಮೇಲೆ, ಬದುಕು ದುರ್ಬರ ಅನ್ಸದ ಮೇಲೆ, ಮದುವೆ ಆದ ತಕ್ಷಣ ಸಾಮಾನ್ಯವಾಗಿ ಮಗ ಪತ್ನಿಯನ್ನ ಕರ್ಕೊಂಡು ಬೇರೆ ಮನೆ ಮಾಡೋದು ಒಂದು ಪ್ರಚಲಿತವಾದಂಥ ಒಂದು ವ್ಯವಸ್ಥೆ ಆಗೋಯ್ತು. ಹಾಗಾಗಿ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅವರಿಗೂ ವಯಸ್ಸಾಗಿರುತ್ತೆ, ಸ್ವಾವಲಂಬಿಗಳಾಗಿರಲ್ಲ, ಅನಾರೋಗ್ಯ ಕಾಡ್ತಾ ಇರುತ್ತೆ. ಈಗ ಯಾರ್ದು ಕರ್ತವ್ಯ ಅದನ್ನ ನೋಡ್ಕೋಬೇಕು ಅಂದ್ರೆ ಮಕ್ಕಳು ನೋಡ್ಕೋಬೇಕು. ಆದರೆ ಮಕ್ಕಳು ತಂದೆ ತಾಯಿಯಿಂದ ದೂರವಾಗಿರ್ತಾರೆ. ಈಗ ಅವರನ್ನ ಯಾರು ಕಾಪಾಡು? ತುಂಬಾ ಅಸಹಾಯಕ ಪರಿಸ್ಥಿತಿ. ಅದಕ್ಕೆ ಈ ಕಾಯ್ದೆಯಲ್ಲಿ ಕೆಲವೊಂದು ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಆ ಥರ ಪರಿಹಾರದಲ್ಲಿ ಅಂದ್ರೆ ಜೀವನಾಂಶ. ಹಿಂದೆ ಪತಿ ಅಥವಾ ಪತ್ನಿ ಪರಸ್ಪರ ಏನಾದರೂ ಬೇರೆ ಆದರೆ ಪತ್ನಿ ಆದವರು ಜೀವನಾಂಶ ತಗೋತಾ ಇದ್ರು. ಆದರೆ ಈಗ ತಂದೆ ತಾಯಿ ನ್ಯಾಯಾಲಯಕ್ಕೆ ಬಂದು ತಮ್ಮ ಮಕ್ಕಳಿಂದ ಜೀವನಾಂಶವನ್ನ ಕೇಳುವಂತಹ ಒಂದು ದುರಂತ ಸ್ಥಿತಿ ಇವತ್ತು ನಾವು ತಲುಪಿದ್ದೇವೆ. ಹಾಗಾಗಿ ಈ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಆಕ್ಟ್ 2007 ಜಾರಿಗೆ ಬಂತು.